ನಮಸ್ತೆ ಕರ್ನಾಟಕ. ನನ್ನ ಹೆಸರು ಪ್ರಶಾಂತ್ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಯೂಶಲಿ ನಾವು ಬಾಡಿ ಬಿಲ್ಡಿಂಗಲ್ಲಿ ಡಯಟ್ ಬಗ್ಗೆ ತುಂಬಾ ಮಾತಾಡ್ತೀವಿ. ಸೊ ಸುಮಾರು ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ, ಹೇಗೆ ನಾನು ನನ್ನ ಡಯಟನ್ನು ಪ್ಲ್ಯಾನ್ ಮಾಡ್ಕೋಬೋದು ಅಂತ. ಹೇಗೆ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಲಿ, ಅಥವಾ ನನ್ನ ಫಸ್ಟ್ ಮೀಲ್ ಆಫ್ ದ ಡೇ, ಸೆಕೆಂಡ್ ಮೀಲ್ ಆಫ್ ದ ಡೇ, ಥರ್ಡ್ ಮೀಲ್ ಆಫ್ ದ ಡೇ ಹೇಗೆ ನಾನು ಪ್ಲ್ಯಾನ್ ಮಾಡಲಿ ಈ ಎಲ್ಲ ಮೀಲ್ಸ್ಗಳನ್ನಂತ. ಸೊ ಇವತ್ತು ನಾನು ಕ್ವಿಕ್ ಒಂದು ಬ್ರೇಕ್ಫಾಸ್ಟ್ಗೆ ಯಾವ್ಯಾವ ಥರ ನಾವು ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಮೀಲ್ಸನ್ನು ನಾವು ಬ್ರೇಕ್ಫಾಸ್ಟಲ್ಲಿ ತಿನ್ಬೋದು ಅನ್ನೋದನ್ನು ನಾನು ಒಂದು ಶಾರ್ಟ್ ವೀಡಿಯೋಲ್ಲಿ ಹೇಳ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ಎಸ್ ಫ್ರೆಂಡ್ಸ್, ನಮ್ಮ ಫಸ್ಟ್ ಬ್ರೇಕ್ಫಾಸ್ಟ್ ಮೀಲ್ ತುಂಬಾ ಸುಲಭ. ಕಡಲೆಕಾಳು 100 ಗ್ರಾಮ್ಸ್, ಕರ್ಡ್ 100 ml, ಒಂದು 100 ml ಅಷ್ಟು ಕರ್ಡ್, ಮೊಸರು, ಅದಾದಮೇಲೆ 2 ಬ್ರೌನ್ ಬ್ರೆಡ್. ಮಾಡೋ ವಿಧಾನ ಕೂಡ ತುಂಬಾ ಸುಲಭ. ಈ ಕಡಲೆಕಾಳು ಇರುತ್ತಲ್ಲ, ಅದನ್ನು ನೆನೆಸಿಟ್ಕೊಳ್ಳಿ ರಾತ್ರಿ. ಬೆಳಗ್ಗೆ ಎದ್ದು ಮಿಕ್ಸರಲ್ಲಿ ಹಾಕ್ಕೊಂಡು ಒಂದು ಒಳ್ಳೆ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟಲ್ಲಿ ಬೇಕಾದರೆ ನೀವು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ಹಾಗೆ ನಿಮ್ಗೆ ಏನಾದರೂ ಫ್ಲೇವರ್ಸ್ ಏನಾದರೂ ಆ್ಯಡ್ ಮಾಡೋದಿದ್ರೆ ಒರೆಗನೋ ಆಗಲಿ, ಚಿಲ್ಲಿ ಫ್ಲೇಕ್ಸ್ ಆಗಲಿ, ಸ್ವಲ್ಪ ಮಸಾಲೆ ಆ್ಯಡ್ ಮಾಡೋದಾದರೆ ಮಾಡಿಕೊಂಡು ಒಳ್ಳೆ ಪೇಸ್ಟ್ ಮಾಡ್ಕೊಳ್ಳಿ. ಸೇಮ್ ಅದೇ ಪೇಸ್ಟನ್ನು ಅದರಲ್ಲಿ ಕರ್ಡ್ ಕೂಡ ಹಾಕ್ಕೊಳ್ಳಿ, ಮೊಸರು ಕೂಡ ಅದರಲ್ಲೇ ಹಾಕಿ ಒಳ್ಳೆ ಪೇಸ್ಟ್ ಮಾಡ್ಕೊಳ್ಳಿ. 2 ಪೀಸ್ ಆಫ್ ಬ್ರೌನ್ ಬ್ರೆಡ್ ತೊಗೊಳ್ಳಿ, ಅದನ್ನು ರೋಸ್ಟ್ ಮಾಡಿ ಆ ಪೇಸ್ಟ್ ಏನು ಮಾಡಿರ್ತೀರಲ್ಲ ಅದನ್ನು 2 ಬ್ರೌನ್ ಬ್ರೆಡ್ ಮಧ್ಯೆ ಹಾಕ್ಕೊಂಡು ಆರಾಮಾಗಿ ತಿನ್ಬೋದು. ಈ ಮೀಲಿಂದ ಬರೋ ಪ್ರಾಪರ್ ನ್ಯೂಟ್ರಿಷನ್ ಅಂದರೆ ಪ್ರೋಟೀನ್ಸ್ ಎಷ್ಟು, ಫ್ಯಾಟ್ಸ್ ಎಷ್ಟು, ಕಾರ್ಬ್ಸ್ ಎಷ್ಟು ಮತ್ತು ಫೈಬರ್ ಎಷ್ಟು, ಇದು ಈಗ ನಿಮ್ಮ ಸ್ಕ್ರೀನಲ್ಲಿ ಬರ್ತಾ ಇದೆ. ನಮ್ಮ ನೆಕ್ಸ್ಟ್ ಮೀಲ್ ತುಂಬಾ ಸುಲಭ. ದಾಳಿಂಬೆ 50 ಗ್ರಾಮ್, ಹಾಗೆ ಒಂದು ಬಾಳೆಹಣ್ಣು, ಹಾಗೆ 1 ಸ್ಕೂಪ್ ಆಫ್ ವೇ ಪ್ರೋಟೀನ್. ಈಗ ನೀವು ಇದನ್ನು ಒಂದು ಬ್ಲೆಂಡ್ ಮಾಡಿ ಜ್ಯೂಸ್ ಮಾಡಿ ಒಂದು ಥಿಕ್ ಶೇಕ್ ಥರ ಮಾಡ್ಕೊಂಡು ಕೂಡ ಕುಡಿಬೋದು, ಅಥವಾ ಪೊಮೊಗ್ರಾನೆಟ್ನ ಮತ್ತು ಬಾಳೆಹಣ್ಣ ಇಂಡಿವಿಜುವಲ್ ಆಗಿ ತಿಂದು ಹಾಗೆ ನಿಮ್ಮ ವೇ ಪ್ರೋಟೀನನ್ನು 250 ml ವಾಟ್ರಲ್ಲಿ ಕನ್ಸ್ಯೂಮ್ ಮಾಡ್ಕೊಂಡು ಕೂಡ ತಿನ್ಬೋದು. ಈಗ ನಾನು ಪ್ರತಿಯೊಂದಕ್ಕೂ ಗ್ರಾಮ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. ಗ್ರಾಮ್ ಲೆಕ್ಕದಲ್ಲಿ ನೋಡೋದು ತುಂಬಾ ಸುಲಭ. ನೀವು ಒಂದು ಪ್ರಾಪರ್ ವೇಯಿಂಗ್ ಮೆಷಿನ್ ತೊಗೋಬೋದು. 300-400 ರೂಪಾಯಿಗೆ ಒಂದು ಫುಡ್ ವೇಯಿಂಗ್ ಮೆಷಿನ್ ಸಿಗುತ್ತೆ, ಅಮೆಝಾನಲ್ಲಿ ಸಿಗುತ್ತೆ. ಅಲ್ಲಿಂದ ಬೇಕಾದರೂ ಆರ್ಡರ್ ಮಾಡ್ಕೊಂಡು ಇದನ್ನೆಲ್ಲ ನೋಡ್ಕೋಬೋದು. ಇದಕ್ಕೂ ಕೂಡ ಬರೋ ಎಲ್ಲ ನ್ಯೂಟ್ರಿಷನ್ ವ್ಯಾಲ್ಯೂ ನಿಮ್ಮ ಸ್ಕ್ರೀನಲ್ಲಿ. ನಮ್ಮ ನೆಕ್ಸ್ಟ್ ಮೀಲ್ ಓಟ್ಸ್ 50 ಗ್ರಾಮ್ಸ್, ಹಾಲು 250 ml, ಪೀನಟ್ ಬಟರ್ 1 ಟೇಬಲ್ ಸ್ಪೂನ್, ಹಾಗೆ 3 ಡೇಟ್ಸ್ ಅಂದರೆ ಖರ್ಜೂರ. ಈ ಎಲ್ಲವನ್ನು ಮಿಕ್ಸ್ ಮಾಡಿ ನೀವು ಆರಾಮಾಗಿ ತಿನ್ಬೋದು. ಹಾಲನ್ನು ಬಿಸಿ ಮಾಡಿ ಈ ಮಿಕ್ಸರ್ಗೆ ಬಿಸಿ ಹಾಲನ್ನು ಹಾಕಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೊಂಡು ನೀವು ತಿನ್ಬೋದು. ಟೇಸ್ಟಲ್ಲೂ ಕೂಡ ಸೂಪರ್ ಇರುತ್ತೆ. ನ್ಯೂಟ್ರಿಷನ್ ವ್ಯಾಲ್ಯೂ ಇಲ್ಲಿ. ನಿಮ್ಮ ನೆಕ್ಸ್ಟ್ ಮೀಲ್ ಸಿಂಪಲ್. ಹೆಸರು ಕಾಳು 100 ಗ್ರಾಮ್ಸ್, ಅದನ್ನು ರಾತ್ರಿ ಸೋಕ್ ಮಾಡಿಡಿ, ಬೆಳಿಗ್ಗೆ ತೆಗೆದಿಟ್ಕೊಳ್ಳಿ. ಫೈಬರಲ್ಲಿ ತುಂಬಾ ರಿಚ್ ಆಗಿರುತ್ತೆ. ಅದಕ್ಕೆ ನೀವು ಲೆಮನ್ ಆ್ಯಡ್ ಮಾಡಿ, ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ, ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ, ಹಾಗೆ ಟೊಮ್ಯಾಟೋಸ್ ಆ್ಯಡ್ ಮಾಡಿ, ಮಿಕ್ಸ್ ಮಾಡಿ ಒಂದು ಒಳ್ಳೆ ಸ್ಯಾಲಡ್ ಪ್ರಿಪೇರ್ ಆಗುತ್ತೆ. ನಿಮ್ಮ ಬ್ರೇಕ್ಫಾಸ್ಟ್ ಮೀಲ್ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನ್ಯೂಟ್ರಿಷನಲ್ ವ್ಯಾಲ್ಯೂ ಇಲ್ಲಿ. ನಮ್ಮ ನೆಕ್ಸ್ಟ್ ಮೀಲ್ ಪನೀರ್ ಬುರ್ಜಿ, 100 ಗ್ರಾಮ್ಸ್ ಆಫ್ ಪನೀರ್, ಅದನ್ನು ಚೆನ್ನಾಗಿ ಗ್ರೇಟ್ ಮಾಡ್ಕೊಳ್ಳಿ. ಒಂದು ಪನೀರ್ ಎಗ್ ಬುರ್ಜಿ ಹೇಗೆ ಮಾಡ್ತಾರೋ ಅದೇ ಥರ ಪನೀರ್ ಬುರ್ಜಿಯನ್ನು ಮಾಡಿ. 1 ಆನಿಯನ್, 1 ಟೊಮ್ಯಾಟೊ ಯೂಸ್ ಮಾಡಿ. ನಿಮಗೆ ಯಾವ ಮಸಾಲೆಗಳು ಇಷ್ಟನೋ ಫ್ಲೇವರ್ ಆ್ಯಡ್ ಮಾಡೋಕ್ಕೆ ಸ್ವಲ್ಪ ಉಪ್ಪು ಖಾರ ಯೂಸ್ ಮಾಡಿಕೊಂಡು ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಆ್ಯಡ್ ಮಾಡ್ಕೊಂಡು ಮಾಡ್ಬೋದು. ಒಂದು ಒಳ್ಳೆ ಮೀಲ್ ರೆಡಿ ಆಗುತ್ತೆ. ಇದನ್ನು 2 ಬ್ರೌನ್ ಬ್ರೆಡ್ ರೋಸ್ಟ್ ಮಾಡಿಕೊಂಡು ಅದರೊಟ್ಟಿಗೆ ತಿನ್ನಿ. ಫುಲ್ ನ್ಯೂಟ್ರಿಷನ್ ವ್ಯಾಲ್ಯೂ ಇಲ್ಲಿ. ನೆಕ್ಸ್ಟ್ ಮೀಲ್ ತುಂಬಾ ಈಸಿ. ವೇ ಪ್ರೋಟೀನ್ ತೊಗೊಳ್ಳಿ 1 ಸ್ಕೂಪ್, 40 ಗ್ರಾಮ್ಸ್ ಆಫ್ ಓಟ್ಸ್ ತೊಗೊಳ್ಳಿ, 250 ml ಆಫ್ ಹಾಲು ತೊಗೊಳ್ಳಿ, ಹಾಗೆ 1 ಟೇಬಲ್ ಸ್ಪೂನ್ ಆಫ್ ಪೀನಟ್ ಬಟರ್. ಇದೆಲ್ಲವನ್ನು ಮಿಕ್ಸ್ ಮಾಡಿ ಒಂದು ಸೂಪರ್ ಮೀಲ್ ರೆಡಿ ಆಗುತ್ತೆ. ಒಂದು ಸೂಪರ್ ಬ್ರೇಕ್ಫಾಸ್ಟ್ ಆಗುತ್ತೆ. ಒಂದು ಹೆವಿ ಬ್ರೇಕ್ಫಾಸ್ಟ್ ನಿಮಗೆ ಸಿಗುತ್ತೆ. ಇದ್ರದ್ದು ಕೂಡ ನ್ಯೂಟ್ರಿಷನಲ್ ವ್ಯಾಲ್ಯೂ ಇಲ್ಲಿ. ಗೈಸ್, ಇದು ನನ್ನ ಬ್ರೇಕ್ಫಾಸ್ಟ್ ಐಡಿಯಾ. ಇದನ್ನು ಏನು ನಾನು ತಿಂತೀನೋ ಅದನ್ನೇ ನಿಮಗೂ ಕೂಡ ಹೇಳಿದ್ದೀನಿ. ಸುಮಾರು ವೆರೈಟೀಸ್ನ ಹೇಳಿದೆ. ಇದನ್ನು ನೀವು ಕೂಡ ಫಾಲೋ ಮಾಡಿ. ಪ್ರತಿಯೊಂದು ಬ್ರೇಕ್ಫಾಸ್ಟ್ ಮೇಲೆ ಏನೇನು ನ್ಯೂಟ್ರಿಷನ್ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಎಸ್, ದಿಸ್ ಮೇಕ್ಸ್ ಯುವರ್ ವರ್ಕ್ ಈಸಿ. ಇಫ್ ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ನೀವು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಕ್ ಸಂಡೇ 8 PM. ನಮಸ್ಕಾರ.